ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಬೆಳಗಿನ ತಿಂಡಿ ಉಪ್ಮಾ ಖಾರ ಬಾತ್ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ. ವಿತೌಟ್ ಆನಿಯನ್ ಖಾರ ಬಾತ್ ಇದು. ಈರುಳ್ಳಿ ಬೇಕಿಲ್ಲ. ನೋಡಿ, ನಾನು ಅದರಲ್ಲಿ 2 ಕಪ್ಪು ರವೆ ತಗೊಂಡಿದ್ದೀನಿ. ಇವಾಗ ತೋರಿಸಿದ್ನಲ್ಲ ಅದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ ಹುರಿತಾ ಇದ್ದೀನಿ. ಇದು ವೈಟ್ ರವೆ, ಬನ್ಸಿ ರವೆ ಅಲ್ಲ. ಅದಕ್ಕೆ 1 ಚಮಚದಷ್ಟು ಗೀ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಫಸ್ಟ್ ಹುರಿಬೇಕು. ಸ್ವಲ್ಪ ಬಿಸಿ ಆದ್ಮೇಲೆ ರವೆ, ಆಮೇಲೆ ಗೀ ಹಾಕಬೇಕು. ಫಸ್ಟೇ ಗೀ ಹಾಕೋದಲ್ಲ, ಫಸ್ಟ್ ಸ್ವಲ್ಪ ಹುರಿಬೇಕು ಲೈಟಾಗಿ. ನೋಡಿ, ಈ ಥರ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ತುಂಬ ಕಪ್ಪಗಾಗೋದು ಬೇಕಿಲ್ಲ. ರವೆ ಬಿಡಿ 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 ಆಗಬೇಕು, ಒಂದೊಂದು ಅಗಳು ಬಿಡಿ ಬಿಡಿ ಆಗಬೇಕು. ಆ ಥರ ಹುರಿದ್ರೆ ಸಾಕು. ಬನ್ನಿ ಇವಾಗ ಹೇಗೆ ಉಪ್ಮಾ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ರವೆ ಹುರಿದು ಸೈಡಲ್ಲಿ ಇಟ್ಟಿದ್ದೀನಿ. ಈರುಳ್ಳಿ ಇಲ್ದೇ ಉಪ್ಪಿಟ್ಟು ಯಾರು ಮಾಡಲ್ಲ ಅಂತ ಅಂತಾರೆ. ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಎಣ್ಣೆ ಹಾಕೊಂಡಿದ್ದೀನಿ. ಒಂದು 3-4 ಟೀ ಸ್ಪೂನು. ಸ್ವಲ್ಪ ಜಾಸ್ತಿ ಬೇಕು ಉಪ್ಪಿಟ್ಟಿಗೆ. ಅದಕ್ಕೋಸ್ಕರ ಅದಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ಕಡಲೆ ಬೀಜ ಸ್ವಲ್ಪ ಕೆಂಪಾಗೋವಂಗೆ ಹುರ್ಕೊಂಡಿದ್ದೀನಿ ಎಣ್ಣೆಲಿ. ಆಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಬೇಕಾದರೂ ಹಾಕೋಬೋದು ನೀವು, ಇಷ್ಟ ಇದ್ದರೆ. ಇಷ್ಟ ಇಲ್ಲದೆ ಇದ್ದರೆ ಬೇಡ, ಇಷ್ಟೇ ಸಾಕು. ನೋಡಿ, ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇಲ್ಲದೆ ಉಪ್ಪಿಟ್ಟಾಗತ್ತಾ? ಸಾಸಿವೆ ಬೇಕೇ ಬೇಕು. ಇನ್ನೊಂದೇನೆಂದರೆ, ಈ ಉಪ್ಮಾ, ಈ ಖಾರ ಬಾತ್ ಸ್ಪೆಷಲಿಸ್ಟಿ ನಾರ್ತ್ ಇಂಡಿಯನ್ಸು ಫಾಸ್ಟಿಂಗ್ ಇರೋವಾಗ, ಅಂದರೆ ಉಪವಾಸ ಮಾಡೋವಾಗ ಈ ಥರ ಮಾಡ್ಕೋತಾರೆ. ವಿತೌಟ್ ಆನಿಯನ್, ಗಾರ್ಲಿಕ್ ಆನಿಯನ್ ತಿನ್ನಲ್ಲ ನಾರ್ತ್ ಇಂಡಿಯನ್ಸು. ಆ ಟೈಮಲ್ಲಿ ಈ ಥರ ಮಾಡ್ಕೋತಾರೆ. ನೋಡಿ, ಗ್ರೀನ್ ಚಿಲ್ಲಿ ಒಂದು 2-4, ನಿಮ್ಮ ಖಾರದ ತಕ್ಕನಂಗೆ ಹೆಚ್ಚಿಗೆ ಬೇಕಾದರೂ ಹಾಕೋಬಹುದು. ಅದೇ ರೀತಿ ಒಂದೆಸಳು ಕರಿಬೇವು, ಕರಿಪತ್ತ. ಸರಿನಾ? ಯಾಕಂದ್ರೆ ಇದೆಲ್ಲ ಬೇಕೇ ಬೇಕು. ಇದೆಲ್ಲ ತಿಂದ್ರೆ ಓಕೆ. ಅವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ನಾರ್ತ್ ಇಂಡಿಯನ್ಸು. ಅದಕ್ಕೋಸ್ಕರ ನೋಡಿ, ಇದು ಒಂದು ಬಟ್ಲಲ್ಲಿ ಕ್ಯಾರೆಟ್ ಬೀನ್ಸ್ 2 ಮಿಕ್ಸ್ ಒಂದು ಬಟ್ಲು ತಗೊಂಡಿದ್ದೀನಿ. ಅಂದ್ರೆ ಒಂದು ಸ್ವಲ್ಪ ಮೀಡಿಯಂ ಸೈಜ್ ಇರೋದು ಒಂದು ಕ್ಯಾರೆಟು, ಒಂದು ದೊಡ್ಡದು, ಒಂದು 8-10 ಬೀನ್ಸು. ನೀವು ಇದಕ್ಕೆ ಬೇಕಾದ್ರೆ ಬಟಾಣಿನೂ ಹಾಕೋಬಹುದು. ನೋಡಿ, ಒಂದು ಟೊಮೆಟೊ, ಒಂದು ದೊಡ್ಡದಾಗಿ, ಅಂದ್ರೆ ತೀರಾ ದೊಡ್ಡದಲ್ಲ, ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಎಲ್ಲಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು ಬೀನ್ಸು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಇದನ್ನ ತುಂಬಾ ಹೊತ್ತು ಕುದಿಸಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಯಾವ ಅಳತೆ ಮಾಡ್ಕೊತೀರೋ ಅದ್ರ ತಕ್ಕನಂಗೆ ಉಪ್ಪು. ಆಮೇಲೆ 1 ಟೀ ಸ್ಪೂನ್ ಸಕ್ಕರೆ ಯಾಕಪ್ಪ ಹಾಕ್ತಾ ಇದ್ದೀನಿ ಅಂದರೆ, ಉಪ್ಪಿಟ್ಟು ಅವಲಕ್ಕಿ ನೀವು ಯಾವುದೇ ಮಾಡಿ 1 ಸ್ಪೂನ್ ಸಕ್ಕರೆ ಹಾಕಿ ಲಿಂಬೆಯನ್ನು ಹಿಂಡ್ಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ. ಒಂದು 5 ನಿಮಿಷ ಇದು ಎಣ್ಣೆಲಿ ರೋಸ್ಟ್ ಆಗ್ಬಿಡ್ಲಿ, ಮುಚ್ಚಿಬಿಟ್ಟು ರೋಸ್ಟ್ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ ತರಕಾರಿ. ಹಿಂಗಾದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಈರುಳ್ಳಿ ಇಲ್ಲ ಅಂತ ನಮ್ಗೆ ಗೊತ್ತೇ ಆಗಲ್ಲ ಉಪ್ಪಿಟ್ಟು ತಿಂತಾ ಇದ್ರೆ. ಇವಾಗ ನಾರ್ಮಲ್ ಆಗಿ ಎಲ್ಲರೂ ನೋಡಿ, ಆ ಅಳತೆಗೆ ನಾನು 2 ಬಟ್ಲು ರವೆ ತಗೊಂಡಿದ್ದೀನಿ. ಆ ಅಳತೆಗೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಉದುರುದ್ರಾಗಿ ಬರುತ್ತೆ ಉಪ್ಪಿಟ್ಟು, ಅಂದ್ರೆ ಖಾರ ಬಾತು. ನೋಡಿ, ನೀರು ಹಾಕ್ಬಿಟ್ಟು ಅದನ್ನ ಈ ತರ ಮಳ್ಬೇಕು, ಅಂದ್ರೆ ಬಾಯ್ಲ್ ಆಗಬೇಕು ನೀರು. ಈ ತರ ಬಾಯ್ಲ್ ಆಗೋವರೆಗೂ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಬೇಕು. ಇವಾಗ ನೋಡಿ, ಹುರಿದಿಟ್ಕೊಂಡಿರೋ ರವೆನ ಹಾಕ್ತಾ ಇದ್ದೀನಿ ನಾನು. ಈ ತರ ಅಗ್ಲವಾಗಿ ಹಾಕಿ, ಒಂದೇ ಹತ್ರ ಹಾಕಿದ್ರೆ ವೈಟ್ ರವೆ ಅಲ್ವಾ, ಇದು ಗಂಟು ಆಗ್ಬಿಡುತ್ತೆ. ಇವಾಗ ಮೇನ್ ಇಂಪಾರ್ಟೆಂಟು, ಗ್ಯಾಸ್ನ ಸಿಮ್ಮಲ್ಲಿ ಹಾಕೊಂಡ್ಬಿಡಿ. ರವೆ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಡಬೇಡಿ, ಸೀದೋಗ್ಬಿಡುತ್ತೆ. ರವೆ ಬೇಯಲ್ಲ, ಕಚ್ 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 ಅನ್ನತ್ತೆ ರವೆ, ನೀಟಾಗಿ ಬೇಯಲ್ಲ. ನೋಡಿ, ಈ ಥರ ಸಿಮ್ಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ರವೆ ಹಾಕಿದ್ಮೇಲೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಕ್ಲೋಸ್ ಮಾಡಿಬಿಡಿ. ಒಂದು 5-10-15 ನಿಮಿಷ ಬಿಟ್ಟರು ಓಕೆ. ನೋಡಿ, ಇನ್ನೂ ನೀರಾಗಿದೆ. ಆಮೇಲೆ ಹೇಳ್ತೀನಿ, ಒಂದು 5 ನಿಮಿಷಕ್ಕೊಂದ್ಸತಿ ಅದನ್ನ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಇರ್ರಿ. ಸೀದು ಹೋಗಲ್ಲ, ಅಂದರೆ ತಳ ಹಿಡಿಯಲ್ಲ. ಮಿಕ್ಸ್ ಮಾಡ್ತಾ ಇರ್ರಿ. ನಾನು ಇದಕ್ಕೆ ಕೊಬ್ಬರಿನೂ ಹಾಕ್ತಾ ಇದ್ದೀನಿ, ಅಂದರೆ ಕಾಯಿ ತುರಿನೂ ಹಾಕ್ತಾ ಇದ್ದೀನಿ. ಹಸಿ ಕಾಯಿ ತುರಿನೇ ಹಾಕ್ತಾ ಇದ್ದೀನಿ. ಅದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡಿ, ಒಂದು 5 ನಿಮಿಷ. ಅದು ನಾನು ಇದನ್ನ ಫ್ರೀಸರಲ್ಲಿ ಇಟ್ಟಿದ್ದೆ, ಕೋಕೋನಟ್ಟು. ಹಿಂಗಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವಾ. ನೋಡಿ ಇವಾಗ ಹೆಂಗೆ ಬಿಡಿ ಬಿಡಿ ಆಗಿದೆ ಅಂತ, ಅಂದ್ರೆ ಹೆಂಗೆ ಯಾವ ಥರ ಅರಳ್ಕೊಂಡಿದೆ ರವೆ ಅಂತ. ಇವಾಗ ಕಾಯಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಾಯಿ ಫಸ್ಟ್ಗೆ ಹಾಕೋದು ಬೇಡ. ಉಪ್ಪಿಟ್ಟು ಇನ್ನೇನು ಖಾರ ಬಾತ್ ಇನ್ನೇನು ಆಯ್ತಪ್ಪ ಬೆಂದಿದೆ ಅನ್ನೋವಾಗ ಕಾಯಿ ಹಾಕೋಬೇಕು, ಅದು ಬಾಯಿಗೆ ಸಿಗುತ್ತೆ. ಅಂದ್ರೆ ಇಲ್ಲದೆ ಇದ್ರೆ ನೀರಲ್ಲಿ ಕಿಚಿ ಕಿಚಿ ಅಂದ್ಬಿಡುತ್ತೆ ಬೆಂದು. ಅದಕ್ಕೆ ನೋಡಿ, ಈ ತರ ಕಾಣುತ್ತೆ. ಇದರಲ್ಲಿ ಈರುಳ್ಳಿ ಇಲ್ಲ ಅಂತ ಗೊತ್ತೇ ಆಗಲ್ಲ, ತಿನ್ನೋರ್ಗೂ ಗೊತ್ತಾಗಲ್ಲ, ಏನಿಲ್ಲ. ಇವಾಗ ಲಾಸ್ಟ್ ಅಲ್ಲಿ ಲಿಂಬೆಹಣ್ಣು, ನಿಮ್ಗೆ ರುಚಿ ತಕ್ಕನಂಗೆ. ಹುಳಿ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಲಿಂಬೆಹಣ್ಣು ಹಾಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಫೈನಲ್ ಟಚ್ ಅಂತಾನೆ ಹೇಳ್ಬೋದು, ಕೊರಿಯಾಂಡರ್ ಅಂಡ್ ಕೊತ್ತಂಬರಿ ಸೊಪ್ಪು, ಅದು ಬೇಕೇ ಬೇಕು. ಇದು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ರೆ ಉಪವಾಸ ಮಾಡೋರಿಗೆ, ನಾರ್ತ್ ಇಂಡಿಯನ್ಸ್ಗೆ ಬೇರೆ ಯಾವ ಐಟಮ್ಗಳು ತೊಂದರೆ ಆಗಲ್ಲ. ಅವರು ಅದನ್ನ ಮಾತ್ರ ತಿನ್ನಲ್ಲ. ಇದು ಅದಕ್ಕೆ ಅಂತಾನೆ ಮಾಡಿರೋದು. ನಾರ್ತ್ ಇಂಡಿಯನ್ಸ್ ಫಾಸ್ಟಿಂಗಿಗೋಸ್ಕರನೇ ಈ ಉಪ್ಮಾ. ಕೊನೆಯಲ್ಲಿ ಲಾಸ್ಟ್ ಅಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕ್ಬಿಡಿ.
ಹಾಕ್ಬಿಟ್ಟು ತಕ್ಷಣ ಮಿಕ್ಸ್ ಮಾಡಬೇಡಿ, ಕ್ಲೋಸ್ ಮಾಡಿಬಿಡಿ. ಅದು ತುಪ್ಪದ ಘಮ, ಬಿಸಿಲಿ ತುಪ್ಪದ ಘಮ ಫುಲ್ಲು ಹರಡ್ಕೊಳ್ಳುತ್ತೆ ಪಾತ್ರೆ ತುಂಬ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಸಾಕು. ಇದ್ರ ಮೇಲೆ ನಾವು ಅದನ್ನು ಕುಕ್ ಮಾಡೋದು ಬೇಕಿಲ್ಲ. ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಪಟ್ ಅಂತ ಈರುಳ್ಳಿ ಇಲ್ದೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.